ಅವ್ನ ಕಂಟೆಂಟ್ ನೋಡಿದಾಗ ನನಗನ್ಸಿದ್ದು ಎಲ್ಲಿದ್ದರು ಇವರು, ಯಾರಿವರು ಅನ್ನೋ ಪ್ರಶ್ನೆಗಳು ತುಂಬ ಇತ್ತು. ನಮ್ಮಪ್ಪ ಸ್ವಲ್ಪ ದಾನವೀರ ಶೂರಕರ್ಣ. ಸಂಬಳ ಬಂತು ಅಂದರೆ ಎಲ್ಲರಿಗೂ ದುಡ್ಡು ಕೊಡೋದು, ಯಾರು ಕಷ್ಟ ಇದ್ದವ್ರಿಗೆ ಕೊಡೋದು. ಹತ್ರಕ್ಕೆ ಹೋಗಿ ನೋಡಿದರೆ ರೋಡ್ ಪಕ್ಕ ನಮ್ಮ ತಂದೆದು ಡೆಡ್ ಬಾಡಿ. ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ದುಡ್ಡಿರೋಗೊಂದು ಕಾನೂನು, ದುಡ್ಡು ಇಲ್ದಿರೋಗೊಂದು ಕಾನೂನು. ಆ ಮರದ ಪಕ್ಕ ನಮ್ಮ ತಂದೆ ಡೆಡ್ ಬಾಡಿನ, ನಮ್ಮಮ್ಮ ಈಗಲೂ ಹೇಳ್ತಾರೆ, ಡೆಡ್ ಬಾಡಿನ ತೆಗ್ದು ಹಿಂಗೆ ಎಸ್ದು ನಮ್ಮ ತಂದೆ ಡೆಡ್ ಬಾಡಿನ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಗಾಡಿಯಿಂದ ಇಳಿಬೇಕಾದ್ರೆ ಬಿದ್ದು ಸತ್ರು ಅಂತ ಅವರೇ ಬರ್ಕೊಂಡ್ರು. ಬಟ್ ಅವ್ರ ಮೈ ಮೇಲೆಲ್ಲ ಹೊಡೆದಿದ್ದ ಗಾಯಗಳೆಲ್ಲ ಇತ್ತು. ನನ್ನನ್ನು ಮನುಷ್ಯನಿಂದ ಆಚೆಗೆ ನನ್ನಲ್ಲಿ ಒಂದು ಜಾತಿನ ನೋಡಿ ನೀವು ನನ್ನನ್ನು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ಇದಕ್ಕೆ ಲಾಯಕು ಅಂತ ನೀವು ನನ್ನನ್ನು ಅಡಗಿಸ್ತೀರ ಗೊತ್ತಾ, ಅವ್ರ ಮೇಲೆ ನನ್ನ ಕೋಪ. ಆ ಒಂದು ಇನ್ಸಿಡೆಂಟು, ಒಂದು ಕಾಲೇಜ್ಗೆ ಹೋಗ್ತಾರಂತ, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಥರದ್ದು ನಡೆಯುತ್ತೆ. ನನ್ನ ಮಧ್ಯೆ ಆ ಹುಡುಗಿ ಮಧ್ಯೆ ಬೇರೆ ಏನಿರಲಿಲ್ಲ. ಬಟ್ ಅವ್ರು ಹೊಡೆದಿದ್ದ ರೀಸನ್ ಇದೆಯಲ್ಲ, ನೀನು ನಮ್ಮನೆ ಹೆಣ್ಮಕ್ಳು ಬೇಕಾ ನಿನಗೆ, ನಮ್ಮ ಜಾತಿ ಹೆಣ್ಮಕ್ಳು ಬೇಕಾ ನಿನಗೆ, ಆ ಕೋಪದಿಂದ ಆಗಿದ್ದ ಸಿನಿಮಾನೇ ಧೀರಭಗತ್ ರಾಯ್. ಆ ಕೋಪದಿಂದ ಉಟ್ಕೊಂಡಿದ್ದ ಕ್ಯಾರೆಕ್ಟರೇ ಕರ್ಣನ್. ಈ ಥರದೊಂದು ಇಂಟೆನ್ಷನ್ನು, ಈ ಥರದೊಂದು ಪ್ಯಾಷನ್ನು, ಸಿನಿಮಾ ಪ್ಯಾಷನ್ನು ನಿಮ್ಮೊಳಗೆ ಹುಟ್ಟಿದ್ದು ಯಾವಾಗ, ಸಿನಿಮಾದೊಳಗೆ ಬಂದಿದ್ದು ಯಾವಾಗ ಅಂತ? ನಾನು ಹಿಂಗೆ ಸಿನಿಮಾ ಮಾಡಬೇಕಾ, ಸರಿ ಆಯಿತು ಮಾಡು, ಹೋಗು, ಇಲ್ಲಿ ಹಾಕಿದ್ಯಾ, ಊರಲ್ಲಿದ್ಯಾ ಅಂತೇಳಿ ಪ್ರತಿ ಸರಿ ಊರಿಗೆ ಹೋದಾಗ ಹೊಡೆದು ಕಳ್ಸೋಣ ನಾನು. ಸ್ಪೆಷಲಿ ಯಾಕೆ ಈ ಕಥೆನ ಹೇಳ್ತೀನಿ ಅಂತಂದರೆ ಅದಕ್ಕೆ ಕಾರಣನೇ ಅವರು. ನಮಗೇನೋ ಒಂದು ಅನ್ಯಾಯ ಆಗಿದೆ, ನಮಗೇನೋ ನೋವಾಗಿದೆ.